ಗೀತಾ ಗೀತಾ ಯಾರಾದ್ರೂ ಗಲಾಟೆ ಮಾಡ್ತಾ ಇರೋದು? ಡಿಸಿಪ್ಲಿನ್ ಮುಖ್ಯ. ಇಲ್ಲಿ ಇರೋದು ಹುಲಿ ಹುಲಿ. ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಡಿಸಿಪ್ಲಿನ್ ಗ್ಯಾಪು ತುಂಬಾ ಮುಖ್ಯ. ಏನ್ರಪ್ಪ ಪ್ಲಸ್ ಮೈನಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೀರಾ? ಏನ್ ಗುಣಕಾರ ಹಾಕ್ಬೇಕು ಅಂತ ಲೆಕ್ಕ ಮಾಡಿದೀರಾ ನೀವು? ಏನ್ ಟ್ರಿಪ್? ಗರ್ಲ್ಸ್ ಎಲ್ಲ ಈ ಕಡೆಗೆ, ಬಾಯ್ಸ್ ಎಲ್ಲ ಈ ಕಡೆಗೆ ಬನ್ರ. ಶೋ 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 ಬಾಯ್ ಕಡೆಗೆ. ನೀನೇನ ಮೈಲ್ ಕೂತಿದ್ಯಾ? ಹೇಳಿಲ್ವ ನಿಂಗೆ ಒಂದ್ಸಲ? ಕೂತ ಕಡೆಗೆ. ಡಿಸಿಪ್ಲಿನ್ ಅಂದ್ರೆ ಗುಪ್ಪದ ಕುದೋಳದಲ್ಲಪ್ಪ. ತೋರಿಸಿ ನಿಮ್ಮ ಕಲೆಗಳನ್ನ. ಸರ್ ಒಂದ್ ಕೆಲಸ ಮಾಡೋಣ, ಅಂತ್ಯಾಕ್ಷರಿ ಆಡ್ಬಿಡೋಣ ಸರ್. ಗುಡ್ ಐಡಿಯಾ, ಗುಡ್ ಐಡಿಯಾ ಅಲ್ವಪ್ಪ? ಹುಡುಗಿರ್ ಸ್ಟಾರ್ಟ್ ಮಾಡೋದಾ ಹುಡುಗರು ಸ್ಟಾರ್ಟ್ ಮಾಡೋದಾ? ಸಿಟಿ ನೀನೇ ಸ್ಟಾರ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಸರಿ ಮಗ ಸರ್, ಹಾಡ್ಲಾ ಸರ್? ನಿನ್ನ ಮನವನು ಸೆಳೆದ ಗೀತ, ನಿನ್ನ ಹೃದಯದ ಒಡತಿ ಗೀತ. ಲೋ ವಿಜಿ, 3 ಹೊತ್ತು ಗೀತಾ ಜಪಾನೇ ಮಾಡ್ತಾ ಇದ್ದೆ. ಇವಾಗ ಚಾನ್ಸ್ ಇದೆಯೋ, ಒಂದೇ ಒಂದು ಹಾಡು ಹಾಕು. ಹೇಗೋ ಆಡ್ಲಿ, ಇದ್ ನನ್ನ ಹೆಂಡತಿಗೋಸ್ಕರ ಮಾಡಿರೋ ತ್ಯಾಗ ಕಣೋ. ನನ್ನ ಬಾಯಿಂದ ಗೀತಾ ಅಂತ ಬಂದ್ರೆ ನನ್ನ ಹೆಂಡತಿ ಸಹಿಸಲ್ಲ ಕಣ್ರೋ. ಅವಳಿಗೆ ಕೆಟ್ಟು ಕೋಪ ಬಂದ್ಬಿಡುತ್ತೆ. ಕೋಪ ಅಲ್ಲ, ಭಯ. ಎಲ್ಲಿ ನನ್ನ ಗಂಡ ನನ್ನ ಹೃದಯದ ಬಡೆತ ಗೀತ ಅಂತ ಹೇಳ್ಬಿಟ್ರೆ ಎಲ್ಲಿ ತಾನ್ ಕರ್ಗಿ ತನ್ನ ಗಂಡನ ಪಕ್ಕ ಹೋಗಿ ಕೂರ್ತೀನೋ ಅನ್ನೋ ಭಯ. ಅದಕ್ಕೋಸ್ಕರ ಪಾಪ ನನ್ನ ಹೆಂಡತಿ ಕಷ್ಟ ಆಗ್ಬಾರ್ದು ಅಂತ ಮೌನ ವ್ರತದಲ್ಲಿದ್ದೀನಿ. ಎಲ್ಲ ನನ್ನ ಹೆಂಡತಿಗೋಸ್ಕರನಪ್ಪ. ಮಿಸ್ಟರ್ ವಿಜಯ್, ಏನ್ರಪ್ಪ ಮಾಡ್ತಾ ಇದ್ದೀರಾ? ಸಾರ್, ನನ್ನ ಹೆಂಡತಿ ನನ್ನ ಮುಖ ನೋಡ್ಬಾರ್ದಂತೆ. ಕೂಡ ಇನ್ಮೇಲೆ ನಾನು ಹೀಗೆ ಇರ್ತೀನಿ ಸರ್. ನನಗ್ ಯಾರ ಭಯನೂ ಇಲ್ಲ ವಿಜಿ. ಪದೇ ಪದೇ ನನ್ನ ಹೆಂಡತಿ ಅಂತ ಕರಿಬೇಡ. ನಾನಿನ್ ಹೆಂಡತಿನೂ ಅಲ್ಲ. ಅಮ್ಮ ಗೀತಾ, ನೀನು ವಿಜಿ ಹತ್ರ ಮಾತಾಡೋ ವಿಷಯನ ದಯವಿಟ್ಟು ನಿಮ್ಮ ಅಪ್ಪನಿಗೆ ಹೇಳ್ಬೇಡ ಕಣಮ್ಮ. ಆಮೇಲೆ ನಿಮ್ಮಪ್ಪ ನನ್ನನ್ನು ಫುಟ್ಬಾಲ್ ಆಡ್ಬಿಡ್ತಾರೆ ಕಣಮ್ಮ. ಅಯ್ಯೋ 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 ಸರ್, ಬನ್ನಿ ಸರ್. ನೀವು ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ನೀವೇನ್ ಸರ್? ಎಷ್ಟೆಲ್ಲ ಹೇಳ್ಬೇಕು ನಿಂಗೆ ನಾನು ವಿಜಿ ಗಂಡ ಹೆಂಡತಿ ಅಲ್ಲ ಅಂತ? ಹಾಗಾದ್ರೆ ನಾನ್ ನೀನೇನು? ಎಲ್ರು ಹಾಗೆ ನೀನು ಒಬ್ಬ ನನ್ನ ಫ್ರೆಂಡ್ ಅಷ್ಟೇ. ಹಾಗಿದ್ರೆ ನಾನ್ ನಿನ್ ಮುಖ ನೋಡ್ಕೊಂಡು ಮಾತಾಡ್ಬೋದಲ್ವಾ? ಹೋಗ್ಲಿ, ನಾನ್ ನಿನ್ ಮುಖ ನೋಡ್ಬೋದಾ? ನೋಡ್ಬೋದು. ನಾನು ಹಾಡು ಆಡ್ಬೋದಾ? ಅದೆಲ್ಲ ನಿನ್ನಿಷ್ಟ. ಓಕೆ, ನನಗಿಷ್ಟ ಆಗಿರೋ ಹಾಡನ್ನೇ ಆಡ್ತೀನಿ. ನನ್ನ ಮನವನು ಸೆಳೆದ ಗೀತ, ನನ್ನ ಹೃದಯದ ಒಳತಿ ಗೀತ, ಗೀತ ಗೀತ. ಏನಪ್ಪ ವಿಜಯ್, ಎಲ್ರು ಪ್ರಮೋಷನ್ ಸಿಕ್ಕಾಗ ಹಾಡ್ತಾರೆ, ನೀನ್ ಡಿಮೋಷನ್ಗೆ ಹಾಡ್ತೀಯಲ್ಲಪ್ಪ. ನೀನೀಗ ಗಂಡ ಆಗಿಲ್ಲ, ಫ್ರೆಂಡ್ ಆಗಿದ್ಯಾ, ಅದಕ್ಕೂ ಹಾಡ್ತಾನೆ. ಸರ್ ಒಂದ್ ನಿಮಿಷ, ಈಗ ನಾನು ಗೀತಾ ಫ್ರೆಂಡ್ಸ್ ಅಷ್ಟೇ. ಅದನ್ನೇಪ್ಪ ನಾನು ಹೇಳ್ತಾ ಇರೋದು, ಇವರು ಹೇಳ್ತಾ ಇರೋದು. ಸರ್ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗ್ತಾ ಇಲ್ಲ. ಹೊಸದಾಗಿ ಫ್ರೆಂಡ್ಶಿಪ್ ಆದ್ರೆ ಫ್ರೆಶ್ ಆಗಿ ಲವ್ ಮಾಡ್ಬೋದು. ಅಳಿಯಂದ್ರು ಬಸ್ಸಲ್ಲೇ ಇದ್ರಾ? ಯಾವನೇ ಅಳಿಯ? ನನ್ನ ಮಗಳು ಜೀವನನ ಸರ್ವನಾಶ ಮಾಡಿದವನು ನನಗೆ ಅಳಿಯ ಹೇಗೆ ಆಗ್ತಾನೆ? ನನಗೆ ಶತ್ರು ಆಗ್ತಾನೆ. ಈ ಟ್ರಿಪ್ ನೆಪದಲ್ಲಿ ನಿನ್ನ ಮಗಳು ಮತ್ತೆ ಅವನು ಒಂದಾಗ್ಲಿ ಅಂತ ಬಯಸ್ತಾ ಇದೆಯೋ? ಅದೆಲ್ಲ ಸೀನೆ ಇಲ್ಲ. ಈ 2 ದಿನ ಹೇಗೆ ಕಳೆಯುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಆ ಮೇಷ್ಟ್ರಿಗೆ ತಾಕೀತ್ ಮಾಡಿ ಬಂದಿದ್ದೀನಿ, ನನ್ನ ಮಗಳ ಕಡೆ ಆ ಮನೆ ಹಾಳ ವಿಜಯ್ ಸುಳಿಬಾರ್ದು ಅಂತ. ನಾನು ನನ್ನ ಮಗಳಿಗೆ ಹೇಳೇ ಕಳಿಸಿದ್ದೀನಿ.
ಜವಾಬ್ದಾರಿ ಇರೋ ಅಪ್ಪ ಕಣೆ. ನನ್ನ ಮಗಳಿಗೆ ಡ್ರೈವರ್ ಇರ್ತಾನಲ್ಲ, ಅವನ ಹಿಂಭಾಗದ ಪಕ್ಕ ಸೀಟು, ಆ ವಿಜಯ್ಗೆ ಬಸ್ಸಲ್ಲಿ ಹಿಂದಿನ ಸೀಟು. ಇವಳು ಕಾಶ್ಮೀರ ಆದ್ರೆ ಅವನು ಕನ್ಯಾಕುಮಾರಿ. ಅರ್ಥವಾಯ್ತು? ಥ್ಯಾಂಕ್ ಯು ಗೀತಾ ಅವರೇ. ಬಿಡ್ರಿ ಬಿಡ್ರಿ ನನ್ನ. ಅಯ್ಯೋ, ನಾನೆಲ್ಲಿ ಹಿಡ್ಕೊಂಡಿದ್ದೀನಿ? ನೀವೇ ನನ್ನ ಎದೆ ಮೇಲೆ ಮಲ್ಕೊಂಡ್ಬಿಟ್ಟು ಬಿಡ್ರಿ ಬಿಡ್ರಿ ಅಂದ್ರೆ ನಾನು ಹೆಂಗ್ ಬಿಡ್ಲಿ? ಬೆಚ್ಚಗಿದೇನ್ರಿ? ನಾನು ನಾಟ್ ಬಿಟ್ಟು ಕೇಳಿಸ್ತಾ ರೀ? ಆಟು ಗೀತಾ ಗೀತಾ ಅಂತ ಇರುತ್ತೆ, ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಕೇಳಿಸ್ತಾ ಇದ್ದೀರಿ? ಬಿದ್ದಿರೋದು ನೀವು, ಬೀಳಿಸಿರೋದು ಡ್ರೈವರು, ಮಧ್ಯದಲ್ಲಿ ನಾವು ಪಾಪ ರೀ. ಕೂತ್ಕೊಳ್ಳಿ, ಮತ್ತೆ ಡಿಸ್ಟೆನ್ಸ್ ಇರ್ಲಿ. ಅಂತ್ಯಾಕ್ಷರಿ ಶುರು ಮಾಡಮ್ಮ. ಆಯ್ತು ಸರ್, ನಾವು ಅಂತ್ಯಾಕ್ಷರಿ ಶುರು ಮಾಡ್ತೀವಿ. ಆಯ್ತ್ರಿ, ಹಾಗಿದ್ರೆ ನಾವ್ ಇಲ್ಲೇ ಕೂರ್ತೀವಿ. ಕೂತ್ಕೊಳ್ಳಪ್ಪ, ಪರವಾಗಿಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಪ್ಪ. ಸರ್, ನಾವು ಮಾಡ್ತೀವಿ, ನೀವು ಕೂತ್ಕೊಳ್ಳಿ. ಆಯ್ತಾಯ್ತು, ನಾನೇ ಶುರು ಮಾಡ್ತೀನಿ. ಸಿಟಿ, ನಿನ್ ಕೊನೆ ಅಕ್ಷರ ಯಾವುದು? ತಾ ತಾ. ತಾ. ಹಾ, ತಯ್ಯ ತಕ ತಕ ತಯ್ಯ ತಕ, ಕಾಲೇಜ್ಗೆ ಬಂದನೆಯ ಹಳ್ಳಿ ಮುಖ. ತಯ್ಯ ತಕ ತಕ ತಯ್ಯ ತಕ, ಕಾಲೇಜ್ಗೆ ಬಂದನೆಯ ಹಳ್ಳಿ ಮುಖ. ಕಾಲೇಜ್ಗೆ ಬಂದನೆಯ ಹಳ್ಳಿ ಮುಖ. ಮನ್ಮಥ ರೂಪ, ಅಯ್ಯೋ ಪಾಪ. ಪಾಪ ಪ್ರಪಂಚನೇ ಒಂದು ರೌಂಡು ಹಾಕೊಂಬಂದ್ರೆ ಇಂಥ ಚೆಲುವೆ ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪ ಗೌಳೆ, ನನ್ನ ಹುಡುಗಿ ಶಾನೆ ಟಾಪ ಗೌಳೆ. ಶಾನೆ ಟಾಪ ಗೌಳೆ, ನಮ್ಮ ಹುಡುಗಿ ಶಾನೆ ಟಾಪ ಗೌಳೆ. ಲಾ ಯಾವ್ದಾದ್ರು ಲಾಲ್ ಗೊತ್ತಿಲ್ವಾ ನಿಮ್ಗೆ? ಇವ್ರಿಗೆ ಸಾಂಗ್ ಗೊತ್ತಿಲ್ವೋ? ನಾವೇ ಹಾಡ್ಬಿಡೋಣ. ಈಗ ಫಸ್ಟ್ ಕೌಂಟ್ ಮಾಡೋಣ. ಓಕೆ, 3, 2. ಲೇ 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 ಅಮ್ಮನ ಮಗನೇ, ಏ ಏ ಏ ಏ ಅಪ್ಪನ ಮಗನೇ. ಗೌರಮ್ಮ ನಿನ್ನ ಗಂಡ ಯಾರಮ್ಮ? ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಯಾಕಮ್ಮ? ಗೌರಮ್ಮ ನಿನ್ನ ಗಂಡ ಯಾರಮ್ಮ? ಕುಣಿಗೀತ ಕುಣಿ, ಇನ್ನು ಚೆನ್ನಾಗಿ ಕುಣಿ. ನಿನ್ನ ಕುತ್ತಿಗೆಗೆ ಹಾಕೋ ಸಾವಿನ ಕುಣಿಕೆನ ನಾನು ರೆಡಿ ಮಾಡಿದ್ದೀನಿ. ರೀ, ಕಾಫಿ. ವಾವ್ ಬಾನು, ಸರಿಯಾದ ಟೈಮಿಗೆ ನೀನು ಕಾಫಿ ತಂದು ಕೊಡ್ತೀಯ. ನನಗೆ ಆ್ಯಕ್ಚುಲಿ ಬೇಕಾಗಿತ್ತು. ಬಾ ಕೂತ್ಕೋ ಬಾನು. ಇದೊಂಥರ ಚೆನ್ನಾಗಿದೆ ಅಲ್ವಾ? ಯಾವ್ದ್ರಿ? ಕಾಫಿನಾ? ಅಲ್ಲ ಬಾನು, ಗೀತಾ ವಿಜಿ ಮೇಲೆ ಕೋಪ ಮಾಡ್ಕೊಂಡು ಹೋಗಿರೋದು. ನಮ್ಮ ವಿಜಿ ಗೀತಾನ ಹೇಗಾದ್ರೂ ಮಾಡಿ ಹೊಲ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತಿರೋದು. ಇವರಿಬ್ರು ಪಯಣ ಕಾಲೇಜ್ ಟ್ರಿಪ್ ಮೂಲಕ ಶುರುವಾಗಿರೋದು. ಬಾನು, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ ರೀ. ಪಾಪ ನಮ್ಮ ವಿಜಿ ಪರದಾಟ ಇದೇ ಪ್ರಯಾಣದಲ್ಲೇ ಕೊನೆ ಆಗ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೂ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ಅಂತ ಭಯ ಆಗ್ತಾ ಇದೆ ರೀ. ಭಯನಾ? ಯಾಕೆ ಬಾನು? ನಿನ್ನ ಮಗನೇ ಅಷ್ಟು ಕಾನ್ಫಿಡೆಂಟ್ ಆಗಿ ಗೀತಾನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಅವನ ಪ್ರಯತ್ನಕ್ಕೆ ನಾವು ಕೈ ಜೋಡಿಸ್ಬೇಕಷ್ಟೇ ಬಾನು. ಕೈ ಜೋಡಿಸಿದ್ದೀನಿ ರೀ, ಆದ್ರೆ ನಿಮ್ಮ ಸೊಸೆನ ಸ್ವಾಗತಿಸೋದಕ್ಕಲ್ಲ, ಅವಳ ಸಾವಿನ ಸಮಾಧಿನ ಕಟ್ಟೋಕೆ. ನೋಡಿ ಸ್ಟೂಡೆಂಟ್ಸ್, ಇದೇ ರೆಸಾರ್ಟ್. ಇನ್ನು 2 ದಿನ ಇದೇ ನಮ್ಮ ಮನೆ. ಪೂರ್ತಿ ಮುಗಿಸಿರ ಇರೋ ನೋಡಿ, ಎಲ್ಲ ಎಂಜಾಯ್ ಮಾಡಿ. ಯಾವನವನು ಬರ್ರಿ, ಬರಮ್ಮ. ಇದು ಹುಡುಗರು ರೂಮು ಈ ಕಡೆ.
ಹುಡುಗಿಯರ ರೂಮು ಈ ಕಡೆಗೆ. ಏನು ಎಲ್ಲರೂ ಮುಖ ಅರಳ್ತಾ ಇದೆ? ಈ ಸದಾಶಿವನ ರೂಮು ಎಲ್ಲೋ ದೂರದಲ್ಲಿದೆ ಅಂತ ತಾವುಗಳೆಲ್ಲ ಅಂದ್ಕೊಂಡಿದ್ದೀರಾ? ನೋ ವೇ, ಚಾನ್ಸೇ ಇಲ್ಲ. ನಿಮ್ಮನ್ನ ಕಾಯೋದಕ್ಕೆ ಈ ಗ್ರೇಟ್ ಲೆಕ್ಚರರ್ ಸದಾಶಿವ ಇಲ್ಲೇ ಠಿಕಾಣಿ ಹೂಡ್ತಾ ಇದ್ದಾನೆ. ಇದೇ ನನ್ನ ವಾಸಸ್ಥಳ. ನೋಡಿ, 24 ಗಂಟೆ ನನ್ನ ಕಣ್ಣು ಡ್ಯೂಟಿನಲ್ಲೇ ಇರುತ್ತೆ. ಅಂದ್ರೆ ತೆರ್ಕೊಂಡೇ ಇರುತ್ತೆ. ಈ ರೂಮಿಗೆ ಒಂದು ಸೊಳ್ಳೆನೂ ಹೋಗೋದಿಕ್ ಬಿಡೋದಿಲ್ಲ. ಈ ಕಡೆಯಿಂದ ಆ ಕಡೆ ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಹೋಗಂಗಿಲ್ಲ. ಸರ್, ನೀವು ಸುಸ್ತಾಗಿರ್ತೀರಾ, ನಿಮ್ ರೂಮಲ್ಲಿ ಮಲ್ಕೊಳ್ಳಿ. ನನಗೆ ಸುಸ್ತಾಗಿದ್ಯಾ? ಬೇಲಿಗೆ ಸುಸ್ತಾಗಿದೆ ಅಂತ ಯಾವತ್ತಾದ್ರೂ ನೆಲದ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲಗುತ್ತೇನೋ? ಹುಡುಗರು ಮತ್ತೆ ಹುಡುಗಿಯರ ಮಧ್ಯೆ ನಾನು ಲಕ್ಷ್ಮಣ್ ರೇಖೆ ಇದ್ದಂಗೆ. ನೋಡಿ, ಹುಡುಗರ ರೂಮಿಗೆ ಹುಡುಗರ ಜೊತೆ ಹುಡುಗಿಯರು ಹೋಗ್ಬೇಕು. ಏನಪ್ಪ, ಖುಷಿ ಆಯ್ತಾ? ಹಾಗಾಗದಿಕ್ ಬಿಡ್ತೀನಾ? ಹುಡುಗರ ರೂಮಿಗೆ ಹುಡುಗರೇ ಹೋಗ್ಬೇಕು, ಹುಡುಗಿಯರ ರೂಮಿಗೆ ಹುಡುಗಿಯರೇ ಹೋಗ್ಬೇಕು. ಇಲ್ಲಿ ಗ್ಯಾಪೇ ಕೊಡಲ್ಲ. ಗೊತ್ತಾಯ್ತಲ್ಲ? ಓಕೆ ಸರ್. ಸರ್, ಏನಪ್ಪ ನಿಮ್ ನಿರ್ಧಾರನ ಬದಲಾಯಿಸಬಹುದಾ? ನಿಮ್ ನಿರ್ಧಾರ ತುಂಬಾ ಚೆನ್ನಾಗಿದೆ ಸರ್. ಅಲ್ಲ ಗೀತಾ, ತುಂಬಾ ಚೆನ್ನಾಗಿದೆ ಸರ್. ಸರ್, ನೋವೇ ಚಾನ್ಸೇ ಇಲ್ಲ. ಒಂದ್ಸತಿ ಯೋಚನೆ ಮಾಡಿ. ನಮ್ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಬಂದಾಗ ಇದೇ ರೂಮಲ್ಲಿ ಆವಿತ್ತಂತೆ. ಹಾವ್ ಕಂಡ್ರೆ ಭಯ ನಮಗಲ್ಲ ಸರ್. ಹೋಗ್ರಿ